ವೀಕ್ಷಕರೇ, ತಾವೆಲ್ಲ ಅನೇಕ ಕಾಮಗಾರಿಗಳನ್ನು ನೋಡಿರ್ತೀರಿ. ಕಾಮಗಾರಿ ಗುಣಮಟ್ಟ ಇಲ್ಲ ಅಂದರೆ ಅದನ್ನು ಕಳಪೆ ಕಾಮಗಾರಿ ಅಂತ ಬಣ್ಣಿಸುತ್ತೀರಿ. ಆದರೆ ಇಲ್ಲಿ ಕಾಮಗಾರಿ ನಡೆಸದೇ ಕಾಮಗಾರಿ ಹೆಸರಲ್ಲಿ ಹಣ ಗುಳುಂ ಮಾಡಿರುವ ಅಚ್ಚರಿ ಸಂಗತಿ ಬೆಳಕಿಗೆ ಬಂದಿರುವುದು ನಿಜಕ್ಕೂ ಆಶ್ಚರ್ಯ. ಬನ್ನಿ, ಈ ಬಗ್ಗೆ ಹಿರಿಯೂರು ತಾಲೂಕು ದಿಂಡಾವರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ STMC ಅಧ್ಯಕ್ಷರಾದ ರಾಜಪ್ಪನವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಅದೇನಂತ ನೀವು ಕೂಡ ಕೇಳಿಸ್ಕೊಂಡ್ಬಿಡಿ. ಗೆಳೆಯರೇ, ದಿಂಡಾವರ ಗ್ರಾಮ ಪಂಚಾಯಿತಿ, ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲೂಕು. ಈ ಮೆಂಬರ್ಗಳು NRG ಅಂತೇಳಿ ಭಾಳ ಹಗರಣ ಮಾಡಿದ್ದಾರೆ. ದಿಂಡಾವರ ಹೊಸೂರು ಕಿರಿಯ ಪ್ರಾಥಮಿಕ ಪಾಠಶಾಲೆ ತಡೆಗೋಡೆ ಅಥವಾ ಕಾಂಪೌಂಡ್ ನಿರ್ಮಾಣಕ್ಕಂತ ಬೋರ್ಡ್ ಹಾಕಿದ್ದಾರೆ. ಈ ಬೋರ್ಡು 2023-24 ಹಾಕಿರೋದು. ಅದು ಇದೇನು 40-60 30-70 ನನಗೆ ಗೊತ್ತಿಲ್ಲ. ಆದರೆ NMR ದುಡ್ಡೆಲ್ಲ ಬಿಡಿಸಿದ್ದಾರೆ. ಬಿಡಿಸಿ ತಡೆಗೋಡೆ ಮಾಡಿಲ್ಲ. ಮಾಡ್ರಿ ಅಂತ ನಾವು ಫೋರ್ಸ್ ಮಾಡಿದರೆ ನಮ್ಮ ಇವರು ನಾಗರಾಜ್ ಅಂತೇಳಿ, ದಿಂಡಾವರ ಭಾಗ 2 ನಾಗರಾಜ್ ಅಂತೇಳಿ ಮೆಂಬರು, ಬಿಲ್ಲಾಗಲ್ಲ, ಆಯಾ ವರ್ಷಕ್ಕೆ ಮುಗಿಯುತ್ತೆ, ಬಿಲ್ಲಾಗಲ್ಲ, ಮಾಡಿಸಿದ್ರು ಬಿಲ್ಲಾಗಲ್ಲ ಅಂಥೇಳಿ ನಮಗೆ ಸುಮ್ಮನೆ ಸುಳ್ಳು ಹೇಳ್ತಿದ್ರು. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾವು ಫೋನ್ ಮಾಡಿ ಫೋರ್ಸ್ ಮಾಡಿ ಹೇಳಿದ್ರು ಇಲ್ಲಿಯವರೆಗೂ ಯಾವುದೇ ತರಹದ ಕಾಮಗಾರಿ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸ್ಥಳ ತನಿಖೆ ಮಾಡಿ ಇದು ಬೋಗಸ್ ಬಿಲ್ ತಾಂಡಿರೋರ ಮೇಲೆ ಕ್ರಮ ಜರುಗಿಸ್ಬೇಕು. ಇಲ್ಲ ಅಂದರೆ ಮುಂದೆ ಭಾಳ ದೊಡ್ಡ ಅನಾಹುತ ಆಗಬೇಕಾಗುತ್ತೆ. ಕಾನೂನು ಪ್ರಕ್ರಿಯೆ ಮಾಡಿದರೆ ಅದು ಏನೇನಾಗುತ್ತೋ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಇಒ ಆಗಿರ್ಬೋದು, ಮತ್ತು ಪಂಚಾಯಿತಿ PDO ಆಗಿರ್ಬೋದು, ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿರ್ಬೋದು, ಯಾರಾದರೂ ಇದು ಸ್ಥಳ ತನಿಖೆ ಮಾಡಿ ಆ NMR ದುಡ್ಡು ಬಿಡಿಸಿರೋ ಅಂಥ ಮೆಂಬರ್ನ ಹಿಡಿದು ಕಾಮಗಾರಿ ಫುಲ್ ಮಾಡಬೇಕು. ಈ ಶಾಲೆ ಮಕ್ಕಳಿಗೆ ಶಾಲೆಯಲ್ಲಿ ಹಿಂಗೆ ಮಾಡ್ತಾರೆ ಅಂದರೆ ಇದು ಸಾರ್ವಜನಿಕರ ಜಾಗದಲ್ಲಿ ಮಾಡ್ತಾರೆ. ಇದು ಶಾಲೆಯಲ್ಲಿ ತಡೆಗೋಡೆ ಅಂತೇಳಿ ಬೋರ್ಡ್ ಬರೆಸ್ಬಿಟ್ಟು ಸುಮ್ಮನೆ ಹಿಂಗೆ ದುಡ್ಡೆಲ್ಲ ಈ ಅಧಿಕಾರಿಗಳಿಗೆ ರಾಜಕೀಯ ಒತ್ತಡ ಹಾಕೋದು. ನಾವು ಅವ್ರಿಗೆ ಫೋನ್ ಮಾಡ್ತೀವಿ, ಇವ್ರಿಗೆ ಫೋನ್ ಮಾಡ್ತೀವಿ ಅಂತೇಳಿ ಅವ್ರಿಗೆ ಬೆದರ್ಸೋದು, ಬಿಲ್ಗಳು ಮಾಡ್ಕೊಳೋದು. ಬಿಲ್ಗಳು ಮಾಡಿ ನಮ್ಮ ಕಾಮಗಾರಿನೂ ಮಾಡೋಂಗಿಲ್ಲ. ಸುಮ್ಮನೆ ದುಡ್ಡು ಬಿಡಿಸಿ ಸುಮ್ಮನೆ ಬೋಗಸ್ ಕೊಡೋದು, ಬೋಗಸ್ ಬಿಲ್ ಮಾಡೋದು, ದುಡ್ಡು ಬಿಡಿಸೋದು. ಇದು ಕಾಮಗಾರಿನೂ ಇತ್ತಲ, ದುಡ್ಡೂ ಇಲ್ಲ. ಅದೇನು ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ, ಯಾರ ಅಪ್ಪನ ಮನೆ ಆಸ್ತಿನೂ ಅಲ್ಲ, ಅದು ಗೌರ್ಮೆಂಟಿಂದು. ಇಷ್ಟಕ್ಕೂ ಸಾರ್ವಜನಿಕ ಸೊತ್ತದು. ನಾವೆಲ್ಲ ಕಟ್ತಿರೋ ಟ್ಯಾಕ್ಸಲ್ಲಿ ಕಾಮಗಾರಿಗಳು ನಡೆಸ್ತಿರೋ ಜನಗಳು, ಅಧಿಕಾರಿಗಳಿಗೆ ಸಮೇತ ನಾವು ಕಟ್ತಿರೋ ಟ್ಯಾಕ್ಸಲ್ಲೇ ಸಂಬಳ ಬರ್ತಿರೋದು. ಅವರು ಅಧಿಕಾರಿಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದಂಗೆ ಪಕ್ಕ ಕೆಲಸ ಮಾಡಿಸ್ಬೇಕು. ಏನು ಟ್ರಾನ್ಸ್ಫರ್ ಅದಿದೆ, ಯಾವರಾದರೂ ಮಾಡಲೇಬೇಕಲ್ಲ, ಮಾಡೋದು ಕೆಲಸ. ರಾಜಕೀಯ ಒತ್ತಡಕ್ಕೆ ಮಣಿಯೋದು, ಅವ್ರು ಕೆಲಸ ಮಾಡಲಿ ಬಿಲ್ ಬರೆಯೋದು, ಕೆಲಸ ಮಾಡದಿದ್ರು ಬಿಲ್ ಬರೆಯೋದು, ಈ ಥರ ಎಲ್ಲ ಆಗ್ತಿದ್ದಾವೆ. ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಈ ಶಾಲೆ ಮಕ್ಕಳಿಗೆ ಒಳ್ಳೆಯದಾಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.